ಇನ್ನು ಹಬ್ಬಕ್ಕೆಂದು ಊರಿಗೆ ಹೋಗುವವರೇ ಎಚ್ಚರ. ಮಂಗಳವಾರದಿಂದ ರಸ್ತೆಗೆ ಸರ್ಕಾರಿ ಬಸ್ಗಳು ಇಳಿಯೋದಿಲ್ಲ. ಮಂಗಳವಾರದಿಂದ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದು ಡೌಟ್. ಯಾಕಂದ್ರೆ ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಇದೆ. ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಜ್ಜಾಗಿರುವಂತಹ ಸಾರಿಗೆ ಸಂಘಟನೆಗಳು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಇವೆಲ್ಲವೂ ಕೂಡ ಸ್ಥಗಿತ ಆಗುವಂತ ನಿರೀಕ್ಷೆ ಇದೆ. ವೇತನ ಹೆಚ್ಚಳ ಮಾಡದಂತಹ ಸರ್ಕಾರದ ಮೇಲೆ ನೌಕರರು ಈಗ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಪ್ರತಿಭಟನೆಯ ಮೂಲಕ, ಮುಷ್ಕರದ ಮೂಲಕ ಈಗ ಮುಂದಿಡೋಕೆ ಮುಂದಾಗಿದ್ದಾರೆ. ಇನ್ನು 6 ತಿಂಗಳಿಂದ ನೌಕರರ ವೇತನ ಪರಿಷ್ಕರಣೆಗೆ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ ಅಂತ. ಸರ್ಕಾರದ ವಿರುದ್ಧ 1,02,000 ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 31ರಂದು ಮುಷ್ಕರಕ್ಕೆ ಕರೆ ನೀಡಿದಂಥ ನೌಕರರು ಅಂದು ಸಮಾಧಾನ ಸಭೆ ನಡೆಸಿ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈವರೆಗೆ ಈಗ 6-7 ತಿಂಗಳಾಯಿತು, ಆದರೂ ಕೂಡ ಬೇಡಿಕೆ ಮಾತ್ರ ಈಡೇರಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಆಗಸ್ಟ್ 5ರಿಂದ ಬಸ್ ನಿಲ್ಲಿಸಿ ನೌಕರರ ಮುಷ್ಕರ ಆರಂಭ ಆಗುತ್ತೆ. ಸಿಎಂ ಮತ್ತು ನಿಗಮಗಳ ಅಧಿಕಾರಿಗಳಿಗೆ ಮುಷ್ಕರದ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬೇಡಿಕೆ ಏನಾದರೂ ಈಗಲೂ ಕೂಡ ನೀವು ಈಡೇರಿಸ್ತಾ ಇದ್ರೆ 38 ತಿಂಗಳ ವೇತನ ಹಿಂಬಾಕಿ ಹಣ ನೀಡಬೇಕು ಅನ್ನೋದು ಒತ್ತಾಯ. ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರ ಕಿರುಕುಳ ನಿಲ್ಲಬೇಕು, ಇದೆಲ್ಲವೂ ಕೂಡ ಅವರ ಬೇಡಿಕೆಗಳಿರೋದು ಈಗ. ಸೊ ಜುಲೈ 16ರಂದೇ ರಾಜ್ಯ ಸರ್ಕಾರಕ್ಕೆ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದಾರೆ. ಜೊತೆಗೆ ನಗದು ರಹಿತ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು ನಮಗೆ ಅಂತ ಹೇಳ್ತಿದ್ದಾರೆ ಈಗ. ಇನ್ನು ಈ ರೀತಿ ಆಗಸ್ಟ್ 5ಕ್ಕೇನು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಿಗೆ ನೌಕರರು ಏನಾದರೂ ಅವತ್ತು ಬಸ್ ರಸ್ತೆಗಿಳಿಸದೆ ಹೋದ್ರೆ ಪರ್ಯಾಯ ವ್ಯವಸ್ಥೆ ಏನು? ಆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಈಗ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಅನ್ನೋ ದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಗೆ ಈಗ ಸರ್ಕಾರ ಮುಂದಾಗಿದೆ. ಹೀಗಾಗಿ ಖಾಸಗಿ ಬಸ್ ಮಾಲೀಕರ ಸಭೆಯನ್ನ ಸಾರಿಗೆ ಆಯುಕ್ತರು ಕರೆದಿದ್ದಾರೆ. ಇವತ್ತು ಸಾರಿಗೆ ಆಯುಕ್ತ ಯೋಗೇಶನ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಶಾಂತಿನಗರದ ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ನಡೆಯುತ್ತೆ. ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆ ಈ ಚರ್ಚೆ ನಡೆಯಲಿದೆ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಸಾರಿಗೆ ನೌಕರರೇನು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ, ಹಾಗಾಗಿ ಬಸ್ ಇಳಿಲಿಲ್ಲ ಅಂತಂದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಏನು ವ್ಯವಸ್ಥೆ ಅಂತೆ? ಈಗ ಖಾಸಗಿ ಬಸ್ ಮಾಲೀಕರ ಜೊತೆ ಯಾವ ರೀತಿಯಲ್ಲಿ ಸಭೆಗೆ ಮುಂದಾಗ್ತಾ ಇದೆ ಸರ್ಕಾರ, ಏನು ಬದಲಿ ವ್ಯವಸ್ಥೆ ಅಂತ? ಹೌದು ಪ್ರತಿಮಾ, ಈಗಾಗಲೇ ಕೂಡ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯದ ಸಾರಿಗೆ ನೌಕರರು ಅಂದ್ರೆ 1,02,000 ನೌಕರರು ಮಂಗಳವಾರ ಅಂದ್ರೆ ಆಗಸ್ಟ್ 5ನೇ ತಾರೀಕಿನಿಂದ ಮುಷ್ಕರಕ್ಕೆ ಅಂದ್ರೆ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮುಷ್ಕರದ ಸಂದರ್ಭದಲ್ಲಿ ಬಸ್ಸುಗಳು ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಕೂಡ ಒಂದು 25ರಿಂದ 30,000 ಬಸ್ಸುಗಳಿರುವಂತದ್ದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂ, ಕೆಕೆಆರ್ಟಿಸಿ ಸೇರಿದಂತೆ ಈ 30,000 ಬಸ್ನಲ್ಲಿ ರಾಜ್ಯದ 1 ಕೋಟಿ ಜನರು ಪ್ರತಿದಿನವೂ ಕೂಡ ಸಂಚಾರ ಮಾಡ್ತಾರೆ. ಅಷ್ಟೂ ಬಸ್ಸುಗಳು ಕೂಡ ಏಕಾಏಕಿ 5ನೇ ತಾರೀಕಿಂದ ಸ್ತಬ್ಧವಾಗ್ಬಿಟ್ರೆ ಜನರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲಾ ಖಾಸಗಿ ಬಸ್ಗಳ ಮಾಲೀಕರೇನಿದ್ದಾರೆ ಅವರ ಒಂದು ಸಭೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ಅಂದ್ರೆ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಹೋಗುವಂತವರಾಗಿರ್ಬೋದು, ಮತ್ತೆ ಕೆಲಸ ಕಾರ್ಯಗಳಿಗೆ ಹೋಗುವಂತವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂಲಕವಾಗಿ ಅವರಿಗೆ ಸೇವೆಯನ್ನ ನೀಡುವಂತದ್ದು. ರಾಜ್ಯದಲ್ಲಿ ಈಗಾಗಲೇ ಕೂಡ 5,000 ಖಾಸಗಿ ಬಸ್ಗಳಿದ್ರೆ ಬೆಂಗಳೂರು ನಗರದಲ್ಲೇ 2,000 ಖಾಸಗಿ ಬಸ್ಗಳಿರುವಂತದ್ದು. ಈ 7,000 ವಾಹನಗಳನ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿಯ ಬದಲಿಗೆ ಈ 7,000 ಬಸ್ಗಳನ್ನ ಬಳಸಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲಿ ಯಾವ್ಯಾವ ಮಾರ್ಗಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಮತ್ತೆ ಸಂಜೆ ವೇಳೆಯಲ್ಲಿ ಅಂದ್ರೆ ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳಾಗಿರ್ಬೋದು, ಮತ್ತೆ ಕೆಲಸಕ್ಕೆ ಹೋಗುವಂತವರಿಗೆ ಯಾವ್ಯಾವ ಮಾರ್ಗಗಳಲ್ಲಿ ಓಡಾಡ್ತಾರೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಬಸ್ ಬೇಕಾಗತ್ತೆ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೂಟ್ ನಲ್ಲಿ ಸಂಚಾರ ಮಾಡಬೇಕಾಗತ್ತೆ, ರಾಜ್ಯದಲ್ಲಿ ಯಾವ್ಯಾವ ಮಾರ್ಗಗಳಲ್ಲಿ ಸಂಚಾರವನ್ನು ಮಾಡಬಹುದು, ಮತ್ತೆ ಎಷ್ಟು ಬಸ್ಗಳು ಬೇಕಾಗತ್ತೆ ಅನ್ನೋದು ಒಂದು. ಮತ್ತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಆ ಬಸ್ಗಳಿಗೂ ಕೂಡ ಖಾಸಗಿ ಡ್ರೈವರ್ ಗಳನ್ನ ಬಳಸ್ಕೊಂಡ್ರೆ ಈ 34,000 ಬಸ್ಗಳು ಕೂಡ ಸಂಚಾರ ಮಾಡಿದ್ರೆ ಎಲ್ಲ ಒಂದ್ ಕಡೆ ಜನರಿಗೆ ಸೇವೆಯನ್ನ ಕೊಡಬಹುದಾ ಅನ್ನುವಂತ ಒಂದು ಪ್ಲಾನಿಂಗ್ ಮಾಡ್ತಿದ್ದಾರೆ. ಹಿಂದೆಯೂ ಕೂಡ ಸಾರಿಗೆ ಮುಷ್ಕರವಾದಂತ ಸಂದರ್ಭದಲ್ಲಿ ಅಂದ್ರೆ 2021ರಲ್ಲೂ ಕೂಡ ಸಾರಿಗೆ ಮುಷ್ಕರ ಆಗಿತ್ತು. ಈ ಸಂದರ್ಭದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಪ್ಲಾನ್ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ಸಾವಿರಾರು ರೂಟ್ಗಳಿವೆ. ರೈಟ್ ಕಿರಣ್, ನೋಡೋಣ ಯಾವ ವ್ಯವಸ್ಥೆ ಆಗತ್ತಂತ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.